ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಕ್ಷಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇಂದು ಈ ವಿಡಿಯೋದಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಶ್ರೀ ಕ್ಷೇತ್ರ ಎಡೆಯೂರಿನಲ್ಲಿ ನಡೆದ 40ನೇ ವರ್ಷದ ಲಕ್ಷದೀಪೋತ್ಸವದ ತುಣುಕನ್ನು ನೋಡೋಣ. ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಲಕ್ಷದೀಪೋತ್ಸವ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಕಾರ್ತಿಕ ಮಾಸದ ಕೊನೆಯಲ್ಲಿ, ಅಂದರೆ ಅಮಾವಾಸ್ಯೆಯ ದಿನದಂದು ನವೆಂಬರ್ 20ರಂದು ನೆರವೇರಿತು. ಲಕ್ಷದೀಪೋತ್ಸವದ ಹಿನ್ನೆಲೆಯಲ್ಲಿ ಎಡೆಯೂರಿನಲ್ಲಿ ಎಲ್ಲಿ ನೋಡಿದರೂ ಹಬ್ಬದ ವಾತಾವರಣ. ಪ್ರತಿ ವರ್ಷದಂತೆ ಈ ವರ್ಷವೂ ವಿವಿಧೆಡೆಗಳಿಂದ ಲಕ್ಷಾಂತರ ಜನರು ಲಕ್ಷದೀಪೋತ್ಸವಕ್ಕೆ ಎಡೆಯೂರು ತಲುಪಿದ್ದರು. ಸುಮಾರು 5:30 ಸಮಯಕ್ಕೆ ಶಿವಗಂಗೆ ತೀರ್ಥರು ಹಾಗೂ ದೇವಸ್ಥಾನದ ಆಡಳಿತಾಧಿಕಾರಿಗಳು ದೇವಸ್ಥಾನದ ಆವರಣದಲ್ಲಿ ದೀಪ ಬೆಳಗುವ ಮುಖಾಂತರ ಲಕ್ಷದೀಪೋತ್ಸವಕ್ಕೆ ಚಾಲನೆ ನೀಡಿದರು. ಅನಂತರ ಸಾಗರೋಪಾದಿಯಲ್ಲಿ ನೆರೆದಿದ್ದ ಜನರು ದೀಪ ಬೆಳಗುವ ಮೂಲಕ ತಮ್ಮ ಪ್ರಾರ್ಥನೆಯನ್ನು ದೇವರ ಬಳಿ ಮಾಡಿಕೊಂಡರು. ಪೂಜ್ಯರ ವಿವೇಕಾನಂದ ಸಮಾಧಿಗೆ ಕೂಡ ವಿವಿಧ ಪೂಜಾ ಕೈಂಕರ್ಯಗಳು ಹಾಗೂ ರೀತಿಯ ವಿವಿಧ ರುದ್ರಾಭಿಷೇಕಗಳು ನಡೀತಾ ಬರ್ತಾ ಇದೆ. ಪ್ರತಿ ವರ್ಷ ಚೈತ್ರಶುದ್ಧ ಸಪ್ತಮಿಯಲ್ಲಿ ವೈಭವದ ಮಹಾರಥೋತ್ಸವ ಹಾಗೂ ಪ್ರತಿ ವರ್ಷದ ಕಾರ್ತಿಕ ಮಾಸದ ಕಡೆಯ ವೈಭವದ ಲಕ್ಷದೀಪೋತ್ಸವ ಕಾರ್ಯಕ್ರಮ ನಿರಂತರವಾಗಿ ನಡೆದು ಬರ್ತಾ ಇದೆ. 40ನೇ ವರ್ಷದ ಶ್ರೀ ಸ್ವಾಮಿಯವರ ಲಕ್ಷದೀಪೋತ್ಸವ ಕಾರ್ಯಕ್ರಮಕ್ಕೆ ಆಗಿರತಕ್ಕಂಥ ಈ ಎಡೆಯೂರಿನಲ್ಲಿ ನಡೆಯುವ ಒಂದು ವಿಶೇಷವೆಂದರೆ, ಈ ಲಕ್ಷದೀಪೋತ್ಸವದ ದಿನ ಬೆಳಗ್ಗೆ ನಮ್ಮ ಎಡೆಯೂರಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಇದಕ್ಕೆ ತಯಾರಿ ಮಾಡಿರುತ್ತಾರೆ. ದೀಪ ಜೋಡಿಸಿ, ಬತ್ತಿ ಇಟ್ಟು, ಎಣ್ಣೆ ಹಾಕಿ ಹೀಗೆ ತಯಾರಿ ಮಾಡಿರುತ್ತಾರೆ. ನಮ್ಮ ವಿಡಿಯೋ ಮುಖಾಂತರ ಅವರಿಗೊಂದು ನಮನ ತಿಳಿಸೋಣ. ದೇವಸ್ಥಾನದ ಮುಂಭಾಗ ಸಂಪೂರ್ಣವಾಗಿ ಜನಜಂಗುಳಿಯಿಂದ ತುಂಬಿತ್ತು. ಗೋಪುರದ ಮುಂಭಾಗದಲ್ಲಿ ಲಕ್ಷ ದೀಪಗಳು, ಎರಡೂ ಬದಿಗಳಲ್ಲಿ ಸಾಕಷ್ಟು ಅಂಗಡಿ ವ್ಯಾಪಾರಿಗಳು, ವಿವಿಧ ಬಗೆಯ ತಿನಿಸುಗಳು, ಎಲ್ಲಿ ನೋಡಿದರಲ್ಲಿ ಜನವೋ ಜನ. ದೇವಸ್ಥಾನದ ಆವರಣದ ವಿವಿಧೆಡೆಯಲ್ಲಿ ಆಡಳಿತ ವರ್ಗ ಹಾಗೂ ಭಕ್ತಾದಿಗಳಿಂದ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಸಹ ಇತ್ತು.
ಇನ್ನು ಮಕ್ಕಳಿಗೆ ವಿವಿಧ ರೀತಿಯ ಆಟದ ಎಕ್ಸಿಬಿಷನ್ ಮಕ್ಕಳ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು. ಇಷ್ಟೇ ಯಾಕಿದೆಯೋ ಈ ಭೂಮಿ ಕಷ್ಟ ಆಗಿದೆಯೋ ಜೋಳ ಈ ಪ್ರೀತಿ ಬೇಕಿಲ್ಲ ರಸೀತಿ ಮುಗಿಲನ್ನೇ ಮುಂದಾಡಿ ರಂಗೆ ಆಕಾಶ ಇಷ್ಟ ಯಾಕಿದೆಯೋ ಈ ಭೂಮಿ ಕಷ್ಟ ಆಗಿದೆಯೋ ಇನ್ನು ಅಂದಿನ ರಾತ್ರಿ 10 ಗಂಟೆಗೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಸ್ವಾಮಿಗೆ ನೆರವೇರಿತು ಹಾಗೂ ಬಂದಿದ್ದ ಭಕ್ತರ ಮನರಂಜನೆಗಾಗಿ ನಾಟಕ, ಯಕ್ಷಗಾನ ಹಾಗೂ ವೀರಗಾಸೆಗಳಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿಯಿಡೀ ನಡೆದವು. ಅಕ್ಷೋಣಿ ಸೈನ್ಯಗಳ ಈ ಯುದ್ಧ ಮುಗಿದ ಮೇಲೆ ಮಾನವ ರಾಶಿಯ ಎಷ್ಟು ಜನ ಬದುಕುಳಿಯುವುದು ನಾನೇ ತಿಳಿ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಪ್ರೇಮ ಧ್ವಂಸ ಮಾನವ ಲೋಕಕ್ಕೆ ತಿಳಿದಿದೆ. ಹಾಗಾಗಿ ನಿನ್ನಿಂದ ಆದಂತಹ ಈ ದೇಹವನ್ನು ನಿನ್ನೆದುರೇ ಅಗ್ನಿಯಾಗಿ ಮುಟ್ಟಲು ಹೀಗೆ ವಿಜೃಂಭಣೆಯಿಂದ ನಮ್ಮ ಯಡಿಯೂರಿನ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಲಕ್ಷದೀಪೋತ್ಸವ ಜರುಗಿತು. ಈ ಕಂಟೆಂಟ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.